ಈ ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ಶುರುವಾಗಿದ್ದು 400 CE. CE ಅಂದ್ರೆ ಕಾಮನ್ ಎರಾ ಅಥವಾ AD ಅಂತ ಹೇಳಿ ನಾವು ಅದನ್ನ ಪರಿಗಣಿಸಬಹುದು. ಆರ್ಯನರು ನಮ್ಮ ದೇಶಕ್ಕೆ ಕಾಲಿಟ್ಟಿದ್ದು 2000 BCE, ಅಂದ್ರೆ ಬಿಫೋರ್ ಕಾಮನ್ ಎರಾ. ಅಂದ್ರೆ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಆರಂಭವಾಗುವ ಹಿಂದೆನೆ ಈ ಆರ್ಯನರು ನಮ್ಮ ದೇಶಕ್ಕೆ ಬರ್ತಾರೆ. ನೋಡಿ, ನಮ್ಮ ದೇಶನ ಆಕ್ರಮಿಸಿದವರಲ್ಲಿ ಮೊದಲನೆಯವರು ಮುಸ್ಲಿಮರು, ಆಮೇಲೆ ಬ್ರಿಟಿಷರು, ಫ್ರೆಂಚರು, ಡಚ್ಚರು ಅಂತೆಲ್ಲ ಹೇಳ್ತೀವಲ್ಲ, ಅದೇ ಸುಳ್ಳು. ಇತಿಹಾಸವೇ ಸುಳ್ಳು. ನಮ್ಮ ದೇಶಕ್ಕೆ ಮೊದಲು ಆಕ್ರಮಣ ಮಾಡಿರ್ತಕ್ಕಂಥವ್ರು ಈ ಆರ್ಯನ. ಅವ್ರಿಗೆ ಎಷ್ಟು ಜಾಣರು ಗೊತ್ತಾ? ಈ ದೇಶವನ್ನ ಲೂಟಿ ಮಾಡ್ಲಿಕ್ಕೆ ಬರ್ಲಿಲ್ಲ, ಅಥವಾ ನಾವು ಲೂಟಿ ಮಾಡ್ತಿದೀವಿ ಅಂತ ಎಲ್ಲೂ ಹೇಳಲಿಲ್ಲ, ದಂಗೆ ಏಳಲಿಲ್ಲ ನಮ್ಮ ವಿರುದ್ಧ. ನಮ್ಮ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಹರಡಿಕೊಂಡು ನಮ್ಮವರನ್ನೇ ಕಾಲ ಕಸವನ್ನ ಮಾಡಿ ನಮ್ಮನ್ನ ತುಳಿದ್ರು. ಇದೆಲ್ಲವೂ ಹುನ್ನಾರ ಅಷ್ಟೇ. ಇದರಿಂದ ಬೇರೆ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಎಲ್ಲವೂ ಸುಳ್ಳು. ಅವೆಲ್ಲವೂ ಸುಳ್ಳು. ಅದನ್ನ ಆಮೇಲೆ ಹೇಳ್ತಾನೆ. ತುಳಿದ್ರು ಅವರ ನಾವೆಂತ ಮೂರ್ಖರು. ಅವರು ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನದ ಒಳಗಡೆ ನಾವು ಹೋಗ್ಬೇಕು ಅಂತ ಹೇಳಿ ಕೇಳ್ತೇವೆ. ಆ ದೇವರು ನಮ್ಮ ದೇವರಲ್ವೇ ಅಲ್ವಲ್ವಿ? ನಮ್ಮ ದೇವರನ್ನ ಎಲ್ಲಿ ಬಿಟ್ಟಿದೀವಿ ನಾವು? ನಮ್ಮ ದೇವರುಗಳನ್ನ ನಾವು ಎಲ್ಲ ಬಿಟ್ಬಿಟ್ಟಿದೀವಿ. ಅವ್ರು ಯಾವ್ದೋ ದೇವರನ್ನ ತಗೊಂಡ್ ಬಂದು ಯಾವ್ದೋ ದೇವಸ್ಥಾನದಲ್ಲಿ ಕೂರಿಸ್ತಾರೆ. ಆ ದೇವಸ್ಥಾನದ ಒಳಗಡೆ ನಮಗೆ ಪ್ರವೇಶ ಇಲ್ಲ ಅಂತ ಹೇಳಿ ನಾವು ಅಳ್ತಾ ಇದೀವಿ. ನಾವ್ ಯಾಕ್ರಿ ಹೋಗ್ಬೇಕು ಅವರ ದೇವಸ್ಥಾನಕ್ಕೆ? ಧಿಕ್ಕಾರ ಹಾಕ್ಬೇಕು ಅವರ ದೇವಸ್ಥಾನಗಳಿಗೆ, ಅವರ ದೇವರುಗಳಿಗೆ. ಅವ್ರು ನಮ್ಮ ದೇವರುಗಳೇ ಅಲ್ಲ. ನಮ್ಮ ದೇವರು ಬೇರೆ ಇದ್ದಾರೆ. ಅಂದ್ರೆ ಅವ್ರು ಎಷ್ಟು ವ್ಯವಸ್ಥಿತವಾಗಿ ನಮ್ಮಿಂದನೇ ಕಸ್ಕೊಂಡು ಅವರದನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಾವೆಲ್ಲರೂ ಅದನ್ನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ಕೊಂಡು ಆಹಾ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ಆಕರ್ಷಿತರಾಗಿ ಅವರ ಸಂಸ್ಕೃತಿಯನ್ನ, ಅವರ ದೇವರುಗಳನ್ನ, ಆ ರೀತಿಯ ಪೂಜೆ, ಹವನ, ಹೋಮಗಳನ್ನ ಮಾಡೋದ್ರಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೇವೆ. ಹಾಗಾಗಿ ನಮಗೆ ಮೊದಲು ಬೇಕಾಗಿರುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯ. ಬುದ್ಧನಿಗಿಂತ ಇನ್ಯಾರಿಗೆ ಬೇಕು ನಮಗೆ? ದೇವ್ರು ಬೇಕಂದ್ರಿ ಬುದ್ಧನ ಎದುರುಗಡೆ? ನನಗೇನೋ ಬೇಕು ಅಂತ ಅನ್ಸಲ್ಲ. ಬುದ್ಧ ಸಾಕು. ನಮ್ಮ ಬದುಕಿಗೆ ಬುದ್ಧ ಸಾಕು. ಆದರೆ ಇಲ್ಲದ ದೇವರ ಹಿಂದೆ ಹೋಗುವ ನಮ್ಮ ಸುತ್ತಾಟ, ನಮ್ಮ ಹುಡುಕಾಟ ನಿಂತು ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಮೊದಲು ಸಿಗ್ಬೇಕಾಗಿದೆ. ಹಾಗೇನೆ ಇವತ್ತು ನನಗೆ ಈ ಸ್ವತಂತ್ರ ಭಾರತದ ನಂತರ ಭಾರತದಲ್ಲಿ ಏನು ಪರಿಸ್ಥಿತಿ ಇದೆ, ದಲಿತರ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋಕ್ಕಿಂತ ಮುಂಚೆ ನನಗೆ ಅನ್ನಿಸ್ತದೆ, ನಾವು ಯಾರು? ಭಾರತ ದೇಶದ ಮೂಲ ನಿವಾಸಿಗಳು ಯಾರು? ಇಲ್ಲಿಗೆ ಬಂದು ಸೇರ್ಕೊಂಡಿರೋರು ಯಾರು? ಈ ದೇಶದಲ್ಲಿ ಅವರ ಪಾತ್ರ ಏನು? ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮದವರಲ್ಲದೆಯವರವರು ಕೇಂದ್ರದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ, ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡಿದ್ದಾರೆ. ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿ ಅವರು ಹೊರಟಿದ್ದಾರೆ. ಸಂವಿಧಾನ ಏನ್ ಹೇಳುತ್ತೆ? ಎಲ್ಲರಿಗೂ ಸಮಾನ ಅವಕಾಶವನ್ನ ಕೊಡ್ಬೇಕು ಅಂತ ಹೇಳುತ್ತೆ. ಸಂವಿಧಾನದಲ್ಲಿ ಏನ್ ಹೇಳಲಾಗಿದೆ? ಮೀಸಲಾತಿ ಬೇಕು ಅಂತ ಹೇಳಲಾಗಿದೆ. ಹಾಗಾಗಿ ಅವ್ರಿಗೇನು, ಈ ಸಂವಿಧಾನವನ್ನ ಈಗ ಅವರು ಬದಲಾಯಿಸ್ಬೇಕು. ಯಾಕೆ ಬದಲಾಯಿಸ್ಬೇಕು? ಅರೆ, ಒಬ್ಬ ದಲಿತ ವೈದ್ಯ ಆಗ್ತಾನೆ, ಒಬ್ಬ ದಲಿತ ಇಂಜಿನಿಯರ್ ಆಗ್ತಾನೆ, ಒಬ್ಬ ದಲಿತ IAS ಆಫೀಸರ್ ಆಗ್ತಾನೆ. ಇದನ್ನ ಇವ್ರು ಹೇಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ? ಈ ಅವಕಾಶವನ್ನೆಲ್ಲ ಸಂವಿಧಾನ ಅಲ್ವಾ ಕೊಟ್ಟಿರೋದು. ಹಾಗಾಗಿ ಅವರು ಸಂವಿಧಾನವೇ ಬೇಡ ಅಂದ್ರೆ ಅವ್ರಿಗೆ ಸಮಾನತೆ ಬೇಡ. ಅವ್ರಿಗೆ ಬೇಕಾಗಿರೋದೇನು? ಅಯ್ಯೋ ನಮಗೆ ಹಿಂಗಾಗೋಯ್ತು, ಅಯ್ಯೋ ನಮಗೆ ಹಿಂಗ್ ಮಾಡುದು ಅಂತ ಹೇಳಿ ನಾವು ಇವತ್ತು ಕಣ್ಣೀರ್ ಹಾಕ್ತಿದ್ದೇವಲ್ಲ, ಅವರಿಗೆ ಬೇಕಾಗಿರೋದು ಏನು? ನಾವು ಕಣ್ಣೀರ್ ಹಾಕೋದು, ಅವರ ಕೆಳಗಡೆ ಇರ್ತಕ್ಕಂಥದ್ದು.
ಅವರು ಕಣ್ಣು ಹಾಕಿರೋದು ಈ ಆರ್ಯನ್ನರು, ಅವ್ರನ್ನ ನಾನು ಹಾಗೆ ಕರೀತೇನೆ, ವೈದಿಕರು ಇರ್ಬೋದು ಮತ್ತೆ ಯಾರು ಇರ್ಬೋದು, ಅವರು ಕಣ್ಣು ಹಾಕಿರೋದು ಈ ದೇಶದ ಮೇಲೆ. ಅವ್ರಿಗೆ ಈ ದೇಶದ ಸಂಪತ್ತಲ್ಲ, ಈ ದೇಶನೇ ಬೇಕು. ಈ ದೇಶವನ್ನ ಅವ್ರು ಆಳ್ಬೇಕು. ಅವರು ಯಾವಾಗ್ಲೂ ಮೇಲಿರ್ಬೇಕು. ತಾವು ಮೇಲಿರೋದಕ್ಕೆ ಇನ್ನೊಬ್ಬರನ್ನ ಅವರು ಕಾಲ ಕೆಳಗಡೆ ಹಾಕಿ ತುಳಿಬೇಕು. ಅವಾಗ್ಲೇ ಅಲ್ವಾ ಅವರು ಪ್ರಾಬಲ್ಯರಾಗೋದು. ಇಲ್ಲಾಂದ್ರೆ ಅವ್ರು ಬಲಿಷ್ಠರುಗಳು ಹೇಗಾಗ್ತಾರೆ? ಅವ್ರ ಮಾತನ್ನ ಯಾರೇ ಕೇಳ್ತಾರೆ? ಯಾಕೆ ಕೇಳ್ತಾರೆ? ಇದು ಇಡೀ ಪ್ರಪಂಚದಾದ್ಯಂತ ನಡ್ಕೊಂಡು ಬಂದಿರತಕ್ಕಂತಹ ಒಂದು ರೀತಿ. ಯಾರನ್ನೋ ಒಬ್ಬರನ್ನ ಕೆಳಗಡೆ ಹಾಕಿ ತುಳಿತಾನೆ ಇರಬೇಕು.